ಅಕ್ಕ ಬಾಬಾ ಅಕ್ಕ ಬಾಬಾ ಇಲ್ಲಿ ಅಕ್ಕ ಯಾಕೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ನಮ್ಗೆ ಹೇಳು. ಯಾಕೆ ನಿನ್ಗೆ ನಮ್ಮ ಮನುಷ್ಯ ರೀತಿ ಕಾಣಿಸಲ್ವಾ? ಅದೇನು ಅಂತ ಹೇಳು ರವಿ. ಯಾಕ್ರಿ ಹುಡುಗನ ಅಷ್ಟು ಗೋಳೈಕೋತೀರಾ? ಹೇಳ್ತಾನಿರಿ. ಏನ್ ರವಿ ಅದು? ಅದು ಅದು ನಿಮ್ಮ ಅಕ್ಕ ಭಾವನ ಹತ್ರನೇ ಪರ್ಸನಲ್ ಆಗಿ ಹೇಳುವಂತ ವಿಷಯ ಏನಪ್ಪ? ಅಯ್ಯೋ ಆ ಥರ ಎಲ್ಲ ಏನಿಲ್ಲ. ನನ್ನ ಫ್ರೆಂಡು ಮಂಡೇ ಒಂದು ವ್ಯಾಲೆಂಟೈನ್ಸ್ ಡೇ ಪ್ರೋಗ್ರಾಮ್ ಮಾಡ್ತಿದ್ದಾನಂತೆ. ಅದಕ್ಕೆ ನನಗೆ ಹೋಸ್ಟ್ ಮಾಡಕ್ ಹೇಳಿದಾನೆ. 2,500 ರೂಪಾಯಿ ಕೊಡ್ತಾನಂತೆ. ಏನೋ ಒಂದ್ ಮಾಡ್ತಿರ್ತೀಯ ಅಲ್ವಾ ರವಿ ನೀನು? ಹೊಟ್ಟೆ ಪಾಡು ಏನೋ ಮಾಡ್ಬೇಕಲ್ಲ. ಏನದು ವ್ಯಾಲೆಂಟೈನ್ಸ್ ಡೇನಾ? ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿನ. ಏನು ಪ್ರೇಮಿಗಳ ದಿನಾನಾ? ಹೂನಮ್ಮ, 4 ವರ್ಷದ ಹಿಂದೆ ನಾನು ನೈಟ್ ಪಾರ್ಟಿಗೆ ಹೋಗಿದ್ದೆ. ತುಂಬಾ ಜನ ಹುಡುಗ ಹುಡುಗಿ ಬರ್ತಾರೆ. ಡಾನ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಲ್ಲಿ ಇಷ್ಟ ಆದವ್ರನ್ನ ಪ್ರಪೋಸ್ ಮಾಡ್ಬೋದು. ಅವ್ರು ಒಪ್ಪಿದ್ರೆ ಮುಂದುವರಿತಾರೆ, ಇಲ್ಲ ಅಂದ್ರೆ ಇನ್ನೊಂದು ಹುಡುಗಂಗ ಹುಡುಗಿಗ ಕಾಳಾಗ್ತಾರೆ. ಇಲ್ಲ ಇಲ್ಲ ಕಾಳು ಬಟಾಣಿ ಕಾಳು. ಈ ನಡುವೆ ಎಲ್ಲದಕ್ಕೂ ಒಂದು ದಿನ ಅಂತ ನಿಗದಿ ಮಾಡಿಬಿಡ್ತಾರೆ. ಪ್ರೇಮಿಗಳ ದಿನ, ಅದಾದ್ಮೇಲೆ ಗರ್ಭಿಣಿಗಳ ದಿನ ಅಂತ, ಅದು ಆದಮೇಲೆ ಮಕ್ಕಳ ದಿನ ಅಂತ. ಮಾಡೋಕ್ಕೆ ಕೆಲಸ ಇಲ್ಲ ಇವರಿಗೆ. ಮುಂಚೆ ಹಿರಿಯರ ಮುಂದೆ ಹೆಣ್ಣು ನೋಡೋ ಶಾಸ್ತ್ರ, ಗಂಡು ನೋಡೋ ಶಾಸ್ತ್ರ ಅಂತ ಎಲ್ಲ ಇರ್ತಾ ಇತ್ತು. ಆದರೆ ಈಗಿನ ಕಾಲದ ಹುಡುಗರು ಹೆತ್ತವ್ರಿಗೆ ಏನು ಕೆಲಸನೇ ಕೊಡಲ್ಲ, ಎಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಬೆಸ್ಟ್ ಜೋಡಿ ಅಂತ ಅವಾರ್ಡ್ ಬೇರೆ ಇಟ್ಟಿದ್ದಾನಂತೆ. ಗೆದ್ದವ್ರಿಗೆ 20,000 ಪ್ರೈಸು. ಜಾನ್ವಿನ ಶ್ರೀನ ಕಳ್ಸೋಣ. ಏನದು? ಏನಿಲ್ಲ ಅತ್ತೆ, ಜಾನಶ್ರೀನ ಈ ಕಾಂಪಿಟೇಷನ್ ಕಳ್ಸಣ್ವಾ? ನಮಗೋಸ್ಕರ ಅವರಿಬ್ಬರನ್ನ ಕಾಂಪಿಟೇಷನ್ಗೆ ಹೋಗಿ ಭಾಗವಹಿಸು ಅಂತ ಹೇಳೋದಾ? ಅಯ್ಯೋ ಹಾಗಲ್ಲಮ್ಮ, ಗೆಲ್ಲಿ ಅಂತಲ್ಲ, ಅವ್ರಿಗೊಂದು ಚೇಂಜ್ ಸಿಗುತ್ತಲ್ವಾ? ಗೆದ್ರೆ 20,000 ಸಿಗುತ್ತಲ್ವಾ? ಶ್ರೀ ಜಾನ್ವಿ ಭಾಗವಹಿಸಕ್ ಒಪ್ಕೊಂಡ್ರೆ ಖಂಡಿತ ಅವ್ರಿಗೆ ಗೆಲ್ಲೋದು. ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ. ಹೌದತ್ತೆ, ಬರೋ ಹಣದಿಂದ ನಮ್ ಶ್ರೀಗೆ ಅನುಕೂಲನೂ ಆಗುತ್ತೆ. ಅವ್ರಿಗಿರೋ ಟೆನ್ಷನ್ನಲ್ಲಿ ಅವ್ರು ಭಾಗವಹಿಸ್ತಾರೇನೆ. ನೀವ್ ಟೆನ್ಷನ್ ಮಾಡ್ಕೋಬೇಡಿ, ನೀವ್ ಯಾರು ಟೆನ್ಷನ್ ಮಾಡ್ಕೋಬೇಡಿ. ಅವ್ರಿಬ್ರು ಶೋಗೆ ಕಾಂಪೀಟ್ ಮಾಡೋ ಜವಾಬ್ದಾರಿ ನಂದು. ಅವ್ರ ಶೋಗ್ ಹೋಗೇ ಹೋಗ್ತಾರೆ, ಪ್ರೈಸ್ ಗೆದ್ದೇ ಗೆಲ್ತಾರೆ. ನಿಮ್ ಅಕ್ಕ ಭಾವ ಒಬ್ದಿದ್ರೆ ನೀನೇ ಒಂದ್ ಜೋಡಿ ಮಾಡ್ಕೊಂಡು ಹೋಗ್ಬಿಡೋ.